ನಮ್ಮ ಹುಡುಗರ ಜೀವನ ನೋಡಿರಿ ಇಷ್ಟೇ ಅಂತ ಅನ್ನಿಸ್ತದೆ. ಯಾವ್ದಾರು ಏನು ಮಾಡ್ಬೇಕು ಹೇಳ್ರಿ, ಹುಟ್ಟಿರ್ತೇವೆ ಅಪ್ಪಿತಪ್ಪಿಯಾಗಿ. ಫಸ್ಟಾಗಿ ಹುಟ್ಟಿದ್ರೆ ನಮ್ಮ ಅವ್ವ ಅಪ್ಪಗೆ ಏನಾದರೂ ಭಾರಿ ಅದು ಹೊಸ ಖುಷಿ, ಹೊಸದಾಗಿ ಹುಟ್ಟಿರ್ತಾವಲ್ಲ ರೂಪಕ್ಕೆ ಮಾಡಿ ತಿನ್ನಿಸಿ ಉಣಿಸಿರ್ತಾರೆ. ಅದು ಭೀ ತಿಳಿತಿರಲ್ಲ ಏನು ಮಣ್ಣು ಅಂತ. ಆಮೇಲೆ ತಿಳಿಲಾಗತ್ತದ ಜರ ತಿಳಿಲಾಗತ್ತದ ಅಂದ್ರೆ ಒಯ್ದು ಹಾಕ್ತಾರೆ ಶಾಲೆಗೆ ಹೋಗ್ಬೇಕಂದ್ರೆ ನೋಡಿರಿ ಕುತ್ತಿಗೆ ಬಂದಿರ್ತದೆ ಪೂರ ಒಯ್ದು. ಅದು ಶಾಲೆ ಏನು ನಮ್ಮ ಸೆಂಟ್ರಲ್ ಜೈಲ್ಕಿಂತ ಕಮ್ಮಿ ಇರಲ್ಲ. ಒಯ್ದು ಶಾಲೆಗೆ ಒಯ್ದು ಕುದುರ್ಸೋದ್ರೆ ಹಾಕ್ಬಿಡಿ ಇಲ್ಲಿ ಜಲ್ಲೇ ಹಾಕ್ಯಾರ ಅಂದಂಗೆ ಆಗಿರ್ತದೆ. ಒಂದು 4 ಮಂದಿ ಹೆಲ್ತ್ ಕುತ್ತಿಗೆ ಹೊತ್ತದಂಗೆ ಒಟ್ಟು ತ್ರಾಸ ಆಗ್ತದೆ ಶಾಲೆಗೆ. ಹತ್ತಿ ಬಿತ್ತಿ ಏನೇ ಮಾಡ್ರಿ ಬಿಡ್ಲಾರ್ದಂಗೆ ಎತ್ಕೊಂಡು ಒಯ್ದು ಕುಂದಿರ್ಸ್ತಾರೆ ನಮ್ಮ ಶಾಲ್ಯಾಗ. ನಮಗೆ 1-2 ವರ್ಷ ABCD ರೈಮ್ಸ್ ಬಿಟ್ಟದಾಗಿ ಹೋಗ್ತದೆ ಪೂರ. ಅದಾದ್ಮೇಲೆ ಜರ ತಿಳಿತದೆ, ಇಲ್ಲಪ್ಪ ನಮ್ಮವ್ರ ಸಾಲಿ ಪೀಲಿ ಪರಗಳಂತ ಹೇಳಿ ಹೊಸ ದೋಸ್ತರು ಹೊಸದೆಲ್ಲ ಹುಡುಗಿಯರ ದೋಸ್ತರು ಅದು ಇದು ಆಲಕ್ಕೆ ಚಾಲು ಆ ಥರ. ಒಂದಿವ್ಸ ವರ್ಷ ರೀ ಹ್ಯಾಂಗಿರ್ತದೆ ಅಂದ್ರೆ ಕೇಳಲೇಬೇಡ್ರಿ, ಗೋಲ್ಡನ್ ಲೈಫ್ ಇದ್ದಂಗೆ ಇರ್ತಾರೆ ಅವಾಗ. ಅದ್ರಾಗ ಏನಂತೀರಿ ಶಾಲ್ಯಾಗ ಆಟ ಪಾಠ ಓದೋದು ಬರೆಯೋದು ಆಟ ಸ್ಪೋರ್ಟ್ಸ್ ಫೈಟಿಂಗ್ ಜಗಳ ಮತ್ತಂದ್ರೆ ಶಾಲ್ಯಾಗ ಡ್ಯಾನ್ಸ್ ಗ್ಯಾದ್ರಿಂಗ್ ಸೆಲೆಬ್ರೇಷನ್ ಹಾಲಿಡೇ ಸಿಕ್ಕರೆ ಕೇಳೇಬೇಡ ಕ್ರಿಕೆಟ್ ಮತ್ತಂದ್ರೆ ಬ್ಯಾಸಿ ಸುಟ್ಟಾಕ ಗೋಟಿ ಆಡೋದು ಕಬಡ್ಡಿ ಆಡೋದು ಮತ್ತಂದ್ರೆ ಏನು ಕೇಳ್ತೀರಿ ಆ ದಿನಗಳು ಮಸ್ತ್. ಅಂದ್ರೆ ಫೆಸ್ಟಿವಲ್ ಟೈಮ್ನಾಗ ಹೋಲಿ ಹೋಲಿಗೆ ಉಣ್ಣಿ ಹರ್ಕೊಂಡು ಬಟ್ಟೆ ಗಿಟ್ಟಿ ಹರ್ಕೊಂಡು ಬಾಯ್ದಾಗ ಹಲ್ಲಾಗ ತಲೆಯಾಗ ಎಲ್ಲ ಹೋಳಿ ಹುಣ್ಣೆ ಮುಂಜಾನೆಗಿದ್ದು ಚಾಲ್ದಿ ಕಾಟಿಗೆ ಪಟ್ಟಿಗೆ ದೀಪಾವಳಿ ಬಂದ್ರೆ ಪಟಾಕಿ ಗಿಟಾರ್ಗಿ ಗಣಪತಿ ಹಬ್ಬಕ್ಕೆ ಮುಂಜಾನೆ ಹೋಗಿ ಚಾಲು ಮಾಡ್ರಿ. ಪಟ್ಟಿ ಸಾಲಿಲಿ ಬಂದು ಪಟ್ಟಿ ಹತ್ತಲಕ್ಕೆ ಚಾಲು ಮಾಡ್ರಿ. ರಾತ್ರಿ ತಗ ಬರೋದಿಲ್ಲ. ದಸರಾಗ ಹಬ್ಬಕ್ಕೆ ಮತ್ತು ಅಂದ್ರೆ ಒಂದು ದಿವ್ಸ ಮಂದಿ 8 ಮಂದಿ ದೋಸ್ತರು ಕಲ್ತು ಮನೆ ಹೋಗಿ ಬಂಗಾರ ಬೆಳ್ಳಿ ಕೊಡೋದು ಏನಂತೀರಿ. ಸಂಕ್ರಾಂತಿ ಹಬ್ಬದಾಗ ಎಳ್ಳು ಬೆಳ್ಳ ಒಯ್ದು ಕೊಡೋದು ಏನಂತೀರಿ. ಅವಾಗಿನ ಮತ್ತು ಅಂದ್ರೆ ಫುಲ್ ಅವಾಗ ಏನಂತಾರೆ ಏನು ತಲೆ ಬ್ಯಾನಿ ಇರ್ಲಾರ್ದಂಗೆ ಓಡಾಡಿ ಮಾಡಿ ಮುಂಜಾನೆ ಸಂಜೆದಾಗ ತಿನ್ನೋದು ಉಣೋದು ಪಿಕ್ಚರ್ ನೋಡೋದು ತಿರ್ಗೋತ ಓಡಾಡ್ಕೊತ ಇರೋದು. ಆ ದಿನಗಳು ಏನಂತೀರಿ ಹಾಗೆ ಮಾಡ್ಕೊತ 9ನೇ ಬಂತ ತಕ್ಕ ಪಾಸ್ ಆಡ್ತಾರೆ ಸಾಲಿದವ್ರು ಏನೂ ಆಗಲ್ಲ ಅಂತೇಳಿ ತಲೆ ಬ್ಯಾನಿ ಇಲ್ಲದೆ ಮುಂದೆ ಬರ್ತದೆ ನೋಡ್ರಿ 10ನೇ ಬೋರ್ಡ್ ಎಕ್ಸಾಮ್ದಾಗ. 10ನೇ ಬೋರ್ಡ್ ಎಕ್ಸಾಮ್ ಬರ್ತೀವಿ ನಾವು ಫೇಲ್ ಆದರೆ ನಮ್ದು ಇಜ್ಜತ್ ಕಮ್ಮಿ ಆಗ್ತದೆ ಅಂತ ಹೇಳಿ ನಾವು ನಮ್ಮ ಮನ್ಯಾಗ ಶಾಲೆಗೆ ಅವ್ವ ಅಪ್ಪ ಹಾಕಿ ರೊಕ್ಕ ಕಳಿಸಿ ಓದಮ್ಮಿ ನಾವು ಏನಾರು ಮಾಡಿ ಕ್ವಶನ್ ಪೇಪರ್ಗಳು ತೆಗೆದು ಯಾವುದೇ ಕ್ವಶನ್ ಬಂದು ಎಲ್ಲ ತೆಗೆದು ಒದ್ರಾಗಿಂದ ಎಲ್ಲ ತೆಗೆದು ಒಂದು ದಿವ್ಸ ರಾತ್ರಿ ಬೆಳಗನ ಪ್ರಾಕ್ಟೀಸ್ ಮಾಡಿ ಓದಿ ಎಕ್ಸಾಮ್ದಾಗ ಹೋಗಿ ಬರೆದು ಒಂದು ದಿವ್ಸ 40% ಬಂತು. ಅದು ಪಾಸಾಗಿ ಎಕ್ಸಾಮ್ದಾಗ ಪಾಸ್ ಆದೆವು ಯಪ್ಪ ಅನ್ನೋದೊಂದು ಇದು. ಮುಂದೆ ಬಂತಂದ್ರೆ PUC ಫಸ್ಟ್ ಇಯರ್ ಕಾಲೇಜ್ದಾಗ ಹೋದೆವು. ಕಾಣ್ತಾರೆ ಫ್ರೆಂಡ್ಸ್ ಹೇಳೋದು ಹೊಸ್ದಾಗ ಎಲ್ಲರೂ ಸಿಗುತ್ತಾರೆ ಹುಡುಗಿಯರಿಗೆ ಗಿಳಿಯರು ಕಳ್ಳಿ ಕಾಣ್ತಾರೆ ಮಸ್ತ್ ಎಲ್ಲ ಹೊಸ ಕಾಲೇಜ್ದಾಗ ಓಡಾಡಿ ಒಂದಿವ್ಸ ದೋಸ್ತರು ಕೂಡ ಹೋಗಿ ಆಗಿತ್ತು ತಾವು ಚಡ್ಡು ಬೇರೆಯವ್ರು ಕೂಡ ಹೋಗಿ ಸಿಗರೇಟ್ ಜರ ಹೊಡೆದು ಮಾಡಿ ತಿರುಗಾಡಿ ಕ್ಲಾಸ್ ಗೀಸು ಜರ ಬಂಕ್ ಮಾಡಿ ಓಡಾಡಿ ನಾವು ಹುಡುಗಿಯರಿಗೆ ಜರ ನೋಡ್ಕೋದು ಮಾತಾಡ್ಕೋದು ಸಿಕ್ಕರಿ ಏನಾರ ಲೈನಿಗೇನು ಮಾಡ್ಕೋತ ಇದ್ದು ಹೋಗಿದ್ದು 1 ವರ್ಷ ಗೊತ್ತೇ ಆಗಲ್ಲ. ಸೆಕೆಂಡ್ ಇಯರ್ ಬಂದು ಬೋರ್ಡ್ ಎಕ್ಸಾಮ್ ಮತ್ತು ನಾವು ಪ್ರಾಕ್ಟಿಕಲ್ ಎಕ್ಸಾಮ್ ಪ್ರಾಬ್ಲಮ್ಸ್ ಎಲ್ಲ ಅದು ಎಕ್ಸಿಕ್ಯೂಷನ್ ಡೆರಿವೇಷನ್ ಟ್ರಿಗ್ನೋಮೆಟ್ರಿ ಪ್ರಾಬ್ಲಮ್ಸ್ ಎಲ್ಲ ಗ್ರೂಪ್ ಸ್ಟಡಿ ಮಾಡಿ ಪಾಗಲಪ್ಲೆ ಆಗಿ ರಾತ್ರಿ ಬೆಳಗನೆ ಓದಿ ಅದೊಂದು ಪಾಸಾಗಿ ಒಂದು ಫಸ್ಟ್ ಕ್ಲಾಸ್ ರಿಸಲ್ಟ್ ಬಂದು ನಾವು ಸಾಕಾಗ್ಯದಪ್ಪ ಅಂತ ಮಾಡಿ ಅದೊಂದು ರಿಸಲ್ಟ್ ಬಂದ ಮೇಲೆ ಮುಂದೆ ಡಿಗ್ರಿದ ಮೇಲೆ 4 ವರ್ಷದಾಗ ರೀ ಆರಾಮಿದ್ದು ತಿರುಗಿ ಮಾಡಿ ಒಡ್ಯಾಂಬಿ ನಾವು ನೇನಕ್ಕಾಗಲ್ಲಕ್ಕ ಹಂಗೆ ಇದ್ರೆ ಜರ ಆರಾಮ್ರಿ ಇರ್ತೇವೆ ಒಂದು ವಿಚಾರ ಮಾಡಿ ಎಲ್ಲ ಕಡೆ ಓಡಾಡ್ಕೊತ ಇದ್ದು ಜರ ಮಾಡ್ಕೋತ ಕ್ಯಾಂಟೀನ್ನಾಗ ಟೈಮ್ ಪಾಸ್ ಮಾಡಿ ಕ್ಲಾಸ್ 1-2-3 ಬಂಕ್ ಮಾಡಿ ಓಡಾಡಿ ಬರ್ಗಳು ಕೂಡ ಗಾಡಿ ಮೇಲೆ ತಿರುಗಿ ಒಂದು ಜರ ಆ ಕಡೆ ಚಾರ್ಗಳ್ದು ಗಿನ್ಸರ್ ಬರ್ರಿ ಸಿಕ್ಕಿದ್ದು ಏನಾರೇ ಒಂದು ಸರ ರಾಜದ ಕತೆ ಅದು ಇದು ಬರ್ರಿ ಸೆಮಿಸ್ಟರ್ದಾಗ ಬ್ಯಾಕ್ಸ್ ಹಾಕಿ ಉಳಿದು ಆಮೇಲೆ ಎಂಡ್ ಸೆಮಿಸ್ಟರ್ದಾಗ ಕ್ಲಿಯರ್ ಆಗಲಿಲ್ಲ ಅಂದ್ರೆ ನಾವು ನೌಕರಿ ಸಿಗಲ್ಲ ಅಂತೇಳಿದ್ವಿ. ಎಲ್ಲ ಹಿಂಗೆ ರಟ್ಟಾಗಿಟ್ಟ ಹೊಡೆದು ರಾತ್ರಿ ಬೆಳಗನ ಗ್ರೂಪ್ ಸ್ಟಡಿ ಓದಿ ಮಾಡಿ ಆಲ್ ಕ್ಲಿಯರ್ ಮಾಡಿ ಮುಂದೆ ಹೋದ್ವಿ. ಯಾವುದೇ ಅಂದ್ರೆ ಜಾಬ್ ಇಂಟರ್ವ್ಯೂಗೆ ಹೋದ್ರೆ 8-9 ಇಂಟರ್ವ್ಯೂ ಕೊಟ್ಟು ಎಕ್ಸಾಮ್ ಬರ್ದು ಇಂಟರ್ವ್ಯೂದಾಗ ಪಾಸ್ ಆಗಿ ಜಾಬ್ ಅಲ್ಲಿ ಅವಾಗ ಸೆಲೆಕ್ಟ್ ಮಾಡ್ರು ಅಂದ್ರೆ ಮಾಡಿದ ಮೇಲೆ ಗೀಕೇಜ್ ಅನೌನ್ಸ್ಮೆಂಟ್ ಆಗಿ ಏನಾರು ಒಂದು ಏಟ್ ಸಿಕ್ಕಿ ಮನೆಗಿರಿ ಹೇಳಿ ಒಂದಿಟ್ಟು ಖುಷಿ ಪಟ್ಟು ಹಿಂಗೆ ಹೊಡೆದೇವು ನಾವು ಖುಷಿ ಪಟ್ಟಿದ್ದು. ಮತ್ತಂದ್ರೆ ಚಾಲು ಮಾಡಿ ಮುಂಜಾನೆ ಸಂಜೆ ತನಕ ನೌಕರಿ ಮಾಡಿ ವೀಕೆಂಡ್ ದೋಸ್ತರ ಜೊತೆ ಒಂದಿಟ್ಟು ಎಣ್ಣೆ ಪಾರ್ಟಿ ಗೀಟಿ ಮಾಡಿ ನಾವು ನಮ್ಮ ಶಾಲಿ ಲೈಫೇ ಭಾರಿ ಇತ್ತಪ್ಪ ಅಂತ ಹೇಳೋ ಪರಿಸ್ಥಿತಿದಾಗ ಮತ್ತಂದ್ರೆ ಸ್ಯಾಲ್ರಿದಾಗ ಬರೋ ರೊಕ್ಕಗಳು ಸೇವ್ ಮಾಡಿ ಅವಾಗ ಯಾವಾಗರೇ ಒಂದಿಟ್ಟು ಲೀವ್ಗೆ ಹಾಕಿ ನಾವು ಟ್ರಿಪ್ ಹೊಡೆದು ಮ್ಯಾನೇಜರ್ ಮಾಡೋಕೋ ಸಿಟ್ಟು ಗಿಟ್ ಎಲ್ಲ ಯೂಸ್ಲೆಸ್ ತಲೆ ಮ್ಯಾಲೆ ಪೆನಿ ಆಗಿ ಸಾಕಾಗಿ ತಲೆಗಿಂದ ಖರಾಬಾಗಿ ನಾವು ಕೂದಲು ಉದುರು ಹೋಗಿ ಹೋಲತ್ತವತ್ತು ಹೇಳಿ ನಾವು ಯಾವುದೋ ಡಾಕ್ಟರ್ನಿಗೆ ತೋರಿಸಿ ನಾವು ಎಣ್ಣೆ ಹಚ್ಕೊಂಡು ತಲೆಯಾಗಿ ಇಟ್ಕೊಂಡು ವಿಸ್ನ ಕೂದಲು ಇಟ್ಕೊಂಡು ನಾವು ಮುಂದೆ ಹುಡುಕಿ ಮನ್ಯಾಗೆಲ್ಲ ಹುಡುಕಿ ನಾವು ಲಗ್ನ ಮಾಡಿ ಚೆನ್ನಾಗಿರೋದು ಇದ್ದೀವಿ. ನಾವು ನೆಕ್ಸ್ಟ್ ಇಯರ್ದು ಒಮ್ಮೆ ಅದು ತೊಗೊಂಬ ಅದು ಬೇಕು ಇದು ಬೇಕು ಮನೆ ಕಾಯಿಪಲ್ಲೆ ಬೇಕು ಸಾಮಾನು ಬೇಕು ಗ್ಯಾಸ್ ಬೇಕು ಅದು ಬೇಕು ಕಾಳಿ ಬೇಕು ಅಕ್ಕಿ ಬೇಕು
ಅದು ಮಾಡಿ ಇದು ಮಾಡಿ ಗ್ಯಾಸ್ ತಂದು ಅಕ್ಕಿ ತಂದು ಬ್ಯಾಳೆ ತಂದು ಎಲ್ಲ ಮಾಡಿ ನಾವೊಂದು ತಲೆ ಬ್ಯಾನಿ ಮಾಡ್ಕೋತ ಎಲ್ಲ ನಡೆಸ್ಕೊತ ಹೋಗ್ಕೋತ ಏನು ಬೇಕು ಅಕ್ಕಿಗೆ ಬೇಕು ಸೀರೆ ಬೇಕು ಬಟ್ಟೆ ಬೇಕು ಎಲ್ಲ ತಂದು ಮಾಡಿ ಮತ್ತು ಅಂದ್ರೆ ಮುಂದೆ 2-3 ವರ್ಷ ಆದ್ಮೇಲೆ ಪಾರ್ ಹುಟ್ಟಿತಂದ್ರೆ ಅದಕ್ಕೆ ನಾವು ಒಂದು ದಾಖನಿ ಖರ್ಚು ಇದು ಮಾಡಿ ತೊಟ್ಲ ಹಾಕಿ ಅದು ಮಾಡಿ ಎಲ್ಲ ಮಾಡಿ ಮುಂದೆ ಅದಕ್ಕೆ ಸಾಲಿಗೆ ಹಾಕ್ಲಾಕ ರೊಕ್ಕ ಬೇಕು, ಓದ್ಸ್ಲಾಕ ರೊಕ್ಕ ಬೇಕು, ಬುಕ್ ತರ್ಲಾಕ ರೊಕ್ಕ ಬೇಕು, ಅದು ಬೇಕು ಇದು ಬೇಕು ಅನ್ಕೋತ ಅದು ಒಂದು ಜೀವ ತಿನ್ಕೋತ ಮಾಡ್ಕೋತ ಇರೋದು ಹಿಂಗೆ ಇರೋದು. ಮತ್ತು ಮೊದಲೊಂದು ಹುಟ್ಟದಂದ್ರೆ ಅದಕ್ಕೆ ಮಾಡ್ಕೋತ ಬರೀ ಅದು ತರಬೇಕು ಇದು ತರಬೇಕು ಅದು ಮಾಡ್ಬೇಕು ಇದು ಮಾಡ್ಬೇಕು, ಅದಕ್ಕೆ ಮೊದಲು ಸಾಲಿ ಕಲಿಸ್ಬೇಕು, ನೌಕರಿ ಮಾಡ್ಬೇಕು, ಅದಕ್ಕೆ ಹಚ್ಬೇಕು, ಟೆನ್ಷನ್ ಮಾಡ್ಬೇಕು, ಕಾಲೇಜ್ ಬಿಝಿ, ಅದಕ್ಕೆ ಲಗ್ನ ಮಾಡ್ಬೇಕು, ಅದ್ರ ಆಸ್ತಿ ತರಬೇಕು ಮಾಡಿ ಎಲ್ಲ ಹಾಕಿ ಅದ್ರ ಲಗ್ನ ಮಾಡ್ಬೇಕು, ಎಲ್ಲ ಮಾಡಬೇಕು, ಮನೆ ಕಟ್ಟಬೇಕು, ಅದು ಇದು ಅಂಥೇಳಿ ಬರೀ ನಮ್ಮ ಜೀವನ ತಲೆ ಬ್ಯಾನಿ ಬರೀ ಪರ್ಗೊಳ್ದಿದ್ದಿ ಆಯ್ತು ನೋಡ್ರಿ. ಬರೀ ಮುಂದೆ ಇದೇ ಮಾಡ್ಕೋತ ಹೋಗೋದೆ. ಅದ್ರಾಗೆ ಮತ್ತೊಂಚೂರು ಸಣ್ಣ ಪುಟ್ಟ ಸಿಗೋ ಖುಷಿಗಳನ್ನೇ ಅದೇ ಒಂದೆರಡು ಖುಷಿ ಅಂತೇಳಿದೆ. ಶಾಲ್ಯಾಗಿರೋದು ಭಾರಿ ಲೈಫು, ಅದು ಇದು ಕಾಲೇಜ್ದಾಗಿರೋ ಮೆಮೊಟ್ಗಳು ಇವಾಗಿರೋದೇ ಒಂಚೂರು ಎಂಜಾಯ್ ಮಾಡ್ಬೇಕು ನೋಡ್ರಿ. ಅದಕ್ಕೆ ಎಲ್ಲ ಈ ವಿಡಿಯೋ ಕೇಳಿ ಒಂಚೂರೇ ಚಲೋ ಅನ್ಸಿತ್ತಂದ್ರೆ ನಿಮ್ಮ ದೋಸ್ತರಿಗೆ ಭೀ ಕಳಿಸ್ರಿ, ನಿಮ್ಮಂಥ ದೋಸ್ತರಿಗೆ. ಮತ್ತೇನಿಲ್ಲ ಮತ್ತಂದ್ರೆ ಜರ ಓಟ್ ಹಾಕಿ ಗೆಲ್ಲಿಸ್ರಪ್ಪ ನನಗೆ. ಓಟ್ ಹಾಕಂದ್ರೆ ಎಲೆಕ್ಷನ್ನಾಗಿಲ್ಲ, ನನ್ನ ತೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿರಿ, ಅಷ್ಟೇ ಸಾಕ್ರಿ. ನಮಸ್ಕಾರ ರೀ ಎಲ್ಲರಿಗೆ.